ಪದ್ಮಿನಿ ಕ್ಲಿನಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇನ್ನು ಚಿತ್ರದುರ್ಗದಿಂದ ಒಬ್ಬರು ಕರೆ ಮಾಡಿದ್ದಾರೆ. ಅವ್ರ ಸಮಸ್ಯೆ ಏನಿದೆ ಅಂತ ಕೇಳೋಣ. ಅವ್ರ ಹೆಸರು ಚಂದ್ರಶೇಖರ್ ಅಂತ ಅಂದ್ಬಿಟ್ಟು. ಚಂದ್ರಶೇಖರ್ ಮಾತಾಡಿ, ಏನು ಸಮಸ್ಯೆ ಇದೆ ಹೇಳಿ. ಓಕೆ, ನಮಗೆ ಕರೆ ಸಾಧ್ಯ ಆಗಿಲ್ಲ. ಇನ್ನು ಮತ್ತೊಬ್ಬರು ಕಾಲರ್ ಆಗಿದ್ದಾರೆ ಬೆಂಗಳೂರಿನಿಂದ, ಮಧು ಅಂತ ಅಂದ್ಬಿಟ್ಟು. ಮಧು ಹೇಳಿ, ಏನು ಸಮಸ್ಯೆ ಇದೆ ನಿಮಗೆ? ಹಲೋ ಹೇಳಿ ಮಧು. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ನನಗೆ ಒಂದು 4 years ಇಂದ ಈ ಮುಷ್ಟಿ ಮೈಥುನ ಅಂತಾರಲ್ಲ, ಅದು ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ ನಾನು. ಓಕೆ. ಸೊ ನನಗೆ ರೀಸೆಂಟ್ ಆಗಿ ಈಗ 22 years ನನಗೆ. ಮೊನ್ನೆ ಒಂದು 3 months ಬ್ಯಾಕ್ ನನಗೆ ಮ್ಯಾರೇಜ್ ಆಗಿದೆ. ಓಕೆ ಸರ್, ಇದು ನಮ್ಮ ಶ್ರೀಮತಿ ಅವ್ರ ಜೊತೆ ಇದನ್ನ ಮಾಡಿದ್ರೆ ನನಗೆ ಬೇಗ ಇದಾಗ್ತಾ ಇದೆ. ಸೊ ಇದರಿಂದ ಮುಂದೆ ಏನಾದ್ರು ನನಗೆ ತೊಂದರೆ ಆಗುತ್ತಾ? ಬಹಳ ಕಾಮನ್ ಪ್ರಶ್ನೆ ಇದು. ಅಲ್ಲ, ಅದೇ ಈಗ ಏನಾಗುತ್ತೆ, ಈಗ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಒಂದು ಹಸ್ತಮೈಥುನ ಈಗ ಅವರೇ ಹೇಳ್ತಾರೆ ಒಂದು ಚಟವಾಗಿತ್ತು ಅಂತ. ಆ ಥರ ಅದನ್ನ ಬೇಗ ಮಾಡಿ ಮುಗಿಸೋ ಅಂತ ಒಂದು ಚಟುವಟಿಕೆ ಆಗಿದ್ದಾಗ ಸ್ವಲ್ಪ ಬೇಗನೆ ಸ್ಖಲನ ಆಗಿರುತ್ತೆ. ಆ ಒಂದು ಟೈಮಿಗೆ, ಯಾವ ಟೈಮಿಗೆ ಅದು ಸ್ನಾಯುಗಳು ಅದನ್ನ ಅಲ್ಲಿಗೆ ಅದ್ರ ಕೆಲಸ ಮಾಡತ್ತೋ ಆ ಟೈಮಿಗೆ ಸೆಟ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಸ್ವಲ್ಪ ಜನರಿಗೆ ಇದೊಂದು ತುಂಬಾ ಬೇಗ ಮಾಡಿ ಮುಗಿಸೋ ಅಂತ ಅದೇ ರೀತಿ ರೂಢಿ ಆದಾಗ ಅದು ಸ್ವಲ್ಪ ಶೀಘ್ರ ಸ್ಖಲನ ಅನ್ನೋ ಥರ ಅವ್ರಿಗೆ ಅನ್ಸತ್ತದು. ಆದರೆ ಸ್ವಲ್ಪ ಅವ್ರಿಗೆ ಒಂದು ಈಗ ಸ್ಟಾಪ್ ಆ್ಯಂಡ್ ಸ್ಟಾರ್ಟ್ ಟೆಕ್ನಿಕ್ ಅಂತ ಈ ಥರದ್ದೆಲ್ಲ ಒಂದು ಅವ್ರಿಗವರೇ ಟ್ರೈನಿಂಗ್ ಮಾಡ್ಕೊಳ್ಬೋದು. ಆ ಸ್ಖಲನದ ಭಾವನೆ ಬರೋದಕ್ಕೊಂದು ಸ್ವಲ್ಪ ಮುಂಚೆ ಅದನ್ನು ಎಲ್ಲ ಉದ್ರೇಕನ ನಿಲ್ಲಿಸಿ ಮತ್ತೆ ತಿರ್ಗಾ ಅದೇ ಹಂತಕ್ಕೆ ಹೋಗೋ ಥರ ಮಾಡೋದು, ಮತ್ತೆ ನಿಲ್ಲಿಸೋದು, ಈ ಥರ ಸ್ಟಾಪ್ ಮಾಡೋದು, ಸ್ಟಾರ್ಟ್ ಮಾಡೋದು ಅಂತ. ಅದು ಸ್ವಲ್ಪ ಮೊದಲು ಕಷ್ಟವಾಗ್ಬೋದು. ಬಟ್ ಅವ್ರು ರೂಢಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗಿರೋರಿಗೆ ಅದು ಒಂದು ರೀತಿಯಾಗಿ ಅವ್ರಿಗೆ ಸಹಾಯ ಮಾಡುತ್ತೆ. ಮತ್ತು ಮದುವೆ ಆದ ಹೊಸದ್ರಲ್ಲೂ ಕೂಡ ಒಂದು ಸ್ವಲ್ಪ ಶೀಘ್ರ ಸ್ಖಲನ ಇದು ಸಾಮಾನ್ಯ ಇರುತ್ತೆ. ಬರ್ತಾ ಇಬ್ರಿಗೂ ಯಾವ ರೀತಿ ಬೇಕು ಯಾವ ರೀತಿ ಬೇಡ ಅಂತ ಅವ್ರಿಬ್ರಿಗೂ ಒಂದು ರೀತಿಯಾದ ಹೊಂದಾಣಿಕೆ ಆಗ್ತಾ ಬಂದಂಗೆ ಕೆಲವೆಲ್ಲ ಇದು ಬಹಳಷ್ಟು ತಾನೇ ಸರಿ ಹೋಗುತ್ತೆ. ಅದನ್ನ ಎಷ್ಟೋ ಶೀಘ್ರ ಸ್ಖಲನಕ್ಕೆ ಸಂಬಂಧಪಟ್ಟಂಗೆನೆ ಕೆಲವು ಪತ್ರಗಳಲ್ಲಿ ಒಂದು ವಿಚಾರ ಹೇಳಿದ್ದಾರೆ. ಈಗ ನಾವು ಎಷ್ಟು ಓಪನ್ ಆಗಿ ಹೇಳ್ಕೊಂಡಿದ್ದಾರೆ ಅಂತಂದ್ರೆ, ನಾವು ಶೀಘ್ರ ಸ್ಖಲನ ಅಂದರೆ ಈಗ ಮುಷ್ಟಿ ಮೈಥುನ ಮಾಡ್ಕೊಳ್ಬೇಕಾದ್ರೆ ನಾವು ಯಾರೋ ಒಬ್ಬರನ್ನ ಕಲ್ಪಿಸ್ಕೊಂಡಿರ್ತೀವಿ, ಅವ್ರ ಜೊತೆ ನಾವು ಲೈಂಗಿಕ ಕ್ರಿಯೆಯಲ್ಲಿ ತೊಡಗದಂಗೆ ನಾವು ಕಲ್ಪನೆ ಮಾಡ್ಕೊಂಡಿರ್ತೀವಿ. ನನಗೆ ಮದುವೆ ಆದ ನಂತರ ನಾನು ಲೈಂಗಿಕ ಸಂಭೋಗ ಮಾಡಬೇಕಂತ ಸಂದರ್ಭದಲ್ಲಿ ನನಗೆ ತೃಪ್ತಿನೇ ಸಿಗಲ್ಲ, ನನಗೆ ಅದೇ ಸಾಕು ಅಂತ ಅನ್ಸುತ್ತೆ ಅಂತ ಕೆಲವರು ಹೇಳ್ಕೊಂಡಿದ್ದಾರೆ. ಹೌದು, ಇದು ಲೈಂಗಿಕ ಸಂಪರ್ಕಕ್ಕೆ ಮುಷ್ಟಿ ಮೈಥುನ ಒಂದು ಪರ್ಯಾಯವಾಗಿ ಆದರೆ ಅದು ತಪ್ಪಾಗುತ್ತೆ. ಯಾಕಂದ್ರೆ ಅವಾಗ ಅಲ್ಲಿ ಅವರ ಪಾರ್ಟ್ನರ್ದು ಅಂದ್ರೆ ಅವರ ಸಂಗಾತಿದು ತೃಪ್ತಿ ಇವ್ರಿಗೆ, ಅದು ಕೂಡ ಇವರೊಂದು ಆಬ್ಲಿಗೇಷನ್. ಈಗ ಮದುವೆ ಅಂತ ಆದಾಗ ಸಂಗಾತಿಗೆ ತೃಪ್ತಿ ಪಡಿಸ್ಬೇಕು ಅನ್ನೋದು ಒಂದು ಮುಖ್ಯವಾಗತ್ತೆ. ಅವಾಗ ಸಂಗಾತಿ ಜೊತೆ ಇರೋದಕ್ಕಿಂತ ಹೆಚ್ಚಿಗೆ ನನಗೆ ಮುಷ್ಟಿ ಮೈಥುನದಲ್ಲೇನೆ ನನಗೆ ಹೆಚ್ಚಿನ ಇದಂದ್ರೆ ಅದು ಒಂದು ರೀತಿಯಾದ ತೊಂದರೆ ತರನೇ ಒಂದು ಲೈಂಗಿಕ ಸಮಸ್ಯೆ ಆಗತ್ತೆ. ಅದು ಬರ್ತಾ ಸಾಮಾನ್ಯವಾಗಿ ಈ ಮುಷ್ಟಿ ಮೈಥುನ ಮೊದಲು ಮಾಡ್ತಾ ಇದ್ರು ಕೂಡ ಮದುವೆ ನಂತರ ಸಂಗಾತಿ ಇರ್ಬೇಕಾದ್ರೆ ಅವ್ರಿಗೆ ಆ ಲೈಂಗಿಕ ಭಾವನೆ ಹೊರಹಾಕಕ್ಕೆ ಒಂದು ಮಾರ್ಗ ಸಿಗತ್ತೆ. ಹಾಗಾಗಿ ಈ ಮುಷ್ಟಿ ಮೈಥುನ ಕಡಿಮೆ ಆಗತ್ತೆ. ಆಗತ್ತೆ. ನಂತರ ಕೆಲವು ಸಂದರ್ಭಗಳಲ್ಲಿ ಈಗ ಹೆಂಡತಿ ಎಲ್ಲೋ ಹೊರಗಡೆ ಹೋಗಿದ್ದಾಗ ಅಥವಾ ಗರ್ಭಧಾರಣೆ ಪ್ರಸವದ ಸಮಯದಲ್ಲಿ ಅಥವಾ ಬಹಳಷ್ಟು ದಿವಸ ಬೇರೆ ಕಡೆ ಇದ್ದಾಗ ಅಂತ ಸಮಯದಲ್ಲಿ ಆಗ ಹಸ್ತಮೈಥುನ ಎಷ್ಟೋ ಜನ ಇರತ್ತೆ. ಬಟ್ ಅದು ತಪ್ಪು ಅಂತ ಏನು ಅಲ್ಲ. ಅದರಿಂದ ಅದನ್ನೇ ಒಂದು ದೊಡ್ಡ ಸಮಸ್ಯೆ ಅನ್ನೋ ತರ ಅನ್ಕೋಬಾರ್ದು. ಆದ್ರೆ ಅವ್ರ ಹೆಂಡತಿ ಜೊತೆಲಿದ್ದು ಕೂಡ ಇದು ಒಂದು ಪರ್ಯಾಯವಾಗಿ ಅದನ್ನ ಇದರೊಳಗೆ ತೃಪ್ತಿ ಮಾಡ್ಕೊಡಾದಾಗ ಅವಾಗ ತಪ್ಪಾಗುತ್ತೆ. ಓಕೆ, ಇನ್ನು ದಾವಣಗೆರೆಯಿಂದ ತಿಪ್ಪೇಸ್ವಾಮಿ ಅನ್ನೋರು ಕರೆ ಮಾಡಿದ್ದಾರೆ. ತಿಪ್ಪೇಸ್ವಾಮಿ ಹೇಳಿ, ಏನು ಸಮಸ್ಯೆ ಇದೆ ನಿಮಗೆ? ಹಲೋ, ಹೇಳಿ ತಿಪ್ಪೇಸ್ವಾಮಿ ಅವರೇ. ಸರ್, ನಾವು ದಾವಣಗೆರೆ ಹತ್ರ ಬೆಳಂದೂರಿಂದ. ನಾವು ಮದುವೆಗೆ 5 ವರ್ಷ ಆಯ್ತು. ಓಕೆ. ಪದೇ ಮಕ್ಕಳುಗಳು 9 ತಿಂಗಳ ಹೆರಿಗೆ ಟೈಮಲ್ಲೇ ತಿರ್ಕಿರ್ತಾವ. ಹೇಳಿ ಇನ್ನೊಂದ್ಸರ್ತಿ ಪ್ರಶ್ನೆ ಹೇಳಿ ಎಷ್ಟು ಜನ ಮಕ್ಕಳಿದ್ದಾರೆ ಇವಾಗ? ಈಗ ಎಷ್ಟೇ ಇಲ್ಲರಿ ಮೇಡಮ್, ಒಂದು 5 ತಿಂಗಳ ಹಂಗಾಯ್ತು, ಒಂದು 3. ಅಂದ್ರೆ ಗರ್ಭಪಾತಗಳಾಗ್ತಾ ಇದೆಯಾ ಪದೇ 9 ತಿಂಗಳಲ್ಲೇ ಆಗ್ತದೆ. 9 ತಿಂಗಳ ತನಕ ಆಗಿ ಆತರ ಆಗಿದ್ಯಾ? ಆತರ ಹೆರಿಗೆ ಟೈಮಲ್ಲೇ ಈಗ 3 ಮಕ್ಳು, ಗಂಡು ಮಕ್ಳು, 3 ಗಂಡೆ. ಹೆರಿಗೆ ನಂತರದಲ್ಲಿ ಮಗು ತೀರ್ಕೊಂಡಿತ್ತಾ, ಹೊಟ್ಟೆ ಒಳಗೆ ತೀರ್ಕೊಂಡಿತ್ತಾ? ಹೊಟ್ಟೆ ಒಳಗಡೆನೆ. ಒಂದು ಹೆರಿಗೆ ಆದ್ಮೇಲೆ 2 ಹೊಟ್ಟೆ ಒಳಗಡೆ, ಒಂದು 5 ತಿಂಗಳಲ್ಲಿ. ಇಲ್ಲ, ಈ ಥರ ಪದೇ ಈ ಥರ ಗರ್ಭಧಾರಣೆ ತೊಡಕಾಗ್ತಾ ಇರಬೇಕಾದ್ರೆ ಖಂಡಿತ ನೀವು ಅವ್ರಿಗೊಂದು ಸರಿಯಾದ ರೀತಿಯ ಪರೀಕ್ಷೆಗಳು, ಸ್ವಲ್ಪ ಹೆಚ್ಚಿನ ಪರೀಕ್ಷೆಗಳೆಲ್ಲ ಬೇಕಾಗತ್ತೆ. ಅದನ್ನ ಮಾಡಿ ನೀವು ಒಂದು ತಜ್ಞ ವೈದ್ಯರ ಹತ್ರ ನೀವು ಬಂದು ಅಥವಾ ದೊಡ್ಡ ಆಸ್ಪತ್ರೆಗಳಲ್ಲಿ ಎಲ್ಲಾದರೂ ನೀವು ತೋರಿಸಿ. ಯಾಕಂದ್ರೆ ಮುಂದಿನ ಸಲ ಆ ಥರ ಆಗದಂಗೆ ಮೊದಲೇನೆ ಮುನ್ನೆಚ್ಚರಿಕೆ ತಗೊಳ್ಳೋದಕ್ಕೆ ಸಾಧ್ಯವಾಗೋ ಥರ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ನೀವು ಸರಿಯಾದ ಒಂದು ತಜ್ಞ ವೈದ್ಯರ ಹತ್ರ ದೊಡ್ಡ ಆಸ್ಪತ್ರೆನಲ್ಲೇ ಬಂದು ತೋರಿಸಿ ನೀವು. ಯಾಕಂದ್ರೆ ಅದು 9 ತಿಂಗಳ ತನಕ ಹೋಗೋ ಅಷ್ಟರೊಳಗೆ ಮಗುಗೆ ಏನಾದರೂ ತೊಂದರೆ ಆಗ್ತಾ
ಇದ್ದಿರ್ಬೋದು. ಅದರಿಂದ ಸ್ವಲ್ಪ ಮುಂಚೆನೇ ಅದನ್ನು ಒಂದು ಆಪರೇಷನ್ ಮಾಡಿ ಸಿಸೇರಿಯನ್ ಮಾಡಿ ಹೊರಗೆ ತೆಗೆದಾಗ ಮಗು ಉಳ್ಕೊಳ್ಳೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದರಿಂದ ನಿಮ್ಗೆ ಅದು ನಿಮ್ಮ ಸ್ತ್ರೀರೋಗ ತಜ್ಞರು ಹೇಳ್ತಾರೆ, ನಿಮಗೆ ಒಂದ್ಸಲ ಎಲ್ಲ ಪರೀಕ್ಷೆ ಮಾಡಿಸಿ. ನೀವು ಎಲ್ಲೋ ಒಂದು ಸಣ್ಣ ಊರುಗಳಲ್ಲಿ ಅಥವಾ ಚಿಕ್ಕ ಆಸ್ಪತ್ರೆಗಳಲ್ಲಿ ಅಲ್ಲಿ ನೀವು ಫೆಸಿಲಿಟೀಸ್ ಇಲ್ಲದೆ ಇರೋ ಕಡೆ ನೀವು ಮಾಡಿಸ್ಕೊಳ್ಳೋದು ಬೇಡ. ಅಂದರೆ ಈಗ ಪದೇ ಪದೇ ಪ್ರತಿ ತಿಂಗಳು ಸ್ಕ್ಯಾನಿಂಗ್ ಮಾಡ್ತಾ ಇರ್ತಾರೆ. ಸ್ಕ್ಯಾನಿಂಗ್ ಮಾಡಿದಾಗ ಗೊತ್ತಾಗುತ್ತಲ್ವಾ ರಿಸಲ್ಟ್ ಏನು, ಮಗು ಹೇಗೆ ಬೆಳೀತಾ ಇದೆ? ಅಲ್ಲ, ಅದೆಲ್ಲ ಎಷ್ಟೋ ಸಲ ಗೊತ್ತಾಗಲ್ಲ. ಅಂದರೆ ಕೆಲವು ತೊಂದರೆಗಳು ಇದೆ ಅಂತ ಗೊತ್ತಾಗತ್ತೆ. ಈಗ ಬೆಳವಣಿಗೆ ಸರಿಯಾಗಿ ಆಗ್ತಾ ಇಲ್ಲ, ನೀರೆಲ್ಲ ಕಡಿಮೆ ಆಗ್ತಾ ಇದೆ, ಅಥವಾ ಮಾಸದ ತೊಂದರೆ ಆಗ್ತಾ ಇದೆ, ಅಥವಾ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ, ಅಥವಾ ಸಕ್ಕರೆ ಕಾಯಿಲೆ ಗೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೀವಿ, ಗರ್ಭಧಾರಣೆ ಸಮಯದಲ್ಲೇ ಸಕ್ಕರೆ ಕಾಯಿಲೆ ಬರುವಂಥದ್ದು. ಇಂಥದ್ದೆಲ್ಲ ಕೆಲವು ಸಂದರ್ಭದಲ್ಲಿ ಪೂರ್ತಿ 9 ತಿಂಗಳು ದಿನದ ತನಕ ಮುಂದೆ ಹೋಗೋಕ್ಕಾಗಲ್ಲ. ಅಷ್ಟರೊಳಗೆ ಮಗುಗೆ ಉಸಿರು ಕಟ್ಟೋ ಥರ ಆಗ್ಬೋದು, ಅಥವಾ ಒಳಗಡೆ ಮಗು ಉಸಿರು ಕಟ್ತಾ ಇರ್ಬೋದು. ಅದನ್ನು ಮೊದಲೇ ಪರೀಕ್ಷೆಗಳಿದೆ, ಅದಕ್ಕೆ ಹಲವಾರು ಪರೀಕ್ಷೆಗಳು, ಅದನ್ನು ಮಾಡಿ ತೆಗಿಬೇಕಾಗತ್ತೆ. ಕೆಲವು ಸಲ ಏನಾಗುತ್ತೆ, ಸಡನ್ ಡೆತ್, ಮಗು ಒಳಗಡೆ ಹೊಟ್ಟೆ ಒಳಗೆ ಇದು ಸಾಯ್ಬೋದು. ಇದು ಏನಾಗುತ್ತೆ, ಕೆಲವು ಸಲ ಈ ಕಾರ್ಡ್ ರೌಂಡ್ ದಿ ನೆಕ್ ಅಂತ ಒಳಗಡೆನೆ ಕರಳು ಬಳ್ಳಿ ಏನಾದರೂ ಕುತ್ತಿಗೆಗೆ ಸುತ್ತಾಕೊಂಡು ಅಥವಾ ಟೈಟಾಗಿ ಸುತ್ತಾಕೊಂಡಿತ್ತು, ಆ ಥರ ಕೆಲವು ಕಾರಣಗಳಿಂದ ಅದು ಹೇಳಕ್ಕಾಗಲ್ಲ. ಅಥವಾ ಒಂದೊಂದ್ಸಲ ಮಾಸು ಗರ್ಭಕೋಶಕ್ಕೆ ಅಂಟ್ಕೊಂಡಿರೋದು ಸಡನ್ ಆಗಿ ಬಿಚ್ಕೊಂಡು ಬಿಡ್ಬೋದು. ಹಾಗಾಗಿ ಮಗುಗೆ ಸರಿಯಾಗಿ ಇದ್ರದ್ದು ಆಕ್ಸಿಜನ್ನು ಮತ್ತೆ ಗ್ಲೂಕೋಸ್ ಹೋಗದೆ ಇರೋದ್ರಿಂದ ಸಡನ್ ಆಗಿ ಮಗು ಸಾಯ್ಬೋದು. ಸೊ ಈ ಥರದ್ದೆಲ್ಲ ಕೆಲವು ಸಂದರ್ಭಗಳಿರುತ್ತೆ. ಅಂದರೆ ಈ ಸಂಬಂಧಗಳಲ್ಲಿ ಮದುವೆ ಆದರೆ, ಸೋದರ ಮಾವನ್ನ ಮದುವೆ ಆದರೆ, ಅಕ್ಕನ ಮಗಳನ್ನ ಮದುವೆ ಆದರೆ, ಆ ಥರ ಏನಾದರೂ ಕೇಸ್ಗಳು ಈ ಥರ ಆಗೋ ಸಾಧ್ಯತೆ ಇದೆಯಾ? ಅಲ್ಲ, ಅವರಲ್ಲಿ ಸ್ವಲ್ಪ ಮಟ್ಟಿಗೆ ಈ ನ್ಯೂನತೆ ಇರೋ ಮಕ್ಕಳು ಆಗುವಂಥ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಅಷ್ಟೇನೆ. ಬಟ್ ಈ ಬೇರೆ ಎಲ್ಲ ಪ್ರೆಗ್ನೆನ್ಸಿ ಚೆನ್ನಾಗಿದ್ರೆ ಬೇರೆ ಎಲ್ಲರ ಥರನೇ ಅವರಲ್ಲೂ ಕೂಡ ಗರ್ಭಧಾರಣೆ, ಪ್ರಸವ ಇದೆಲ್ಲ ಆಗ್ಬೋದು. ಓಕೆ, ಅಂದರೆ ಈಗ ಅವರು ಕಾಲಕ್ಕೆ ತಕ್ಕಂತೆ ಅವರು ಪರೀಕ್ಷೆ ಮಾಡಿಸಿ. ಅದು ಅಲ್ಲದೆ ಈಗ ಮದುವೆಗೆ ಅವರಿಗೆ ಕೇವಲ 5 ವರ್ಷ ಆಗಿದೆ ಅಂತ ಹೇಳ್ತಾರೆ. 5 ವರ್ಷದಲ್ಲಿ 3 ಸರ್ತಿ ಬಹಳಷ್ಟು ಸಲ ಹಂಗಾಗಿದೆ. ಆ ತಾಯಿಯ ಗರ್ಭದ ಮೇಲೂ ಕೂಡ ದೊಡ್ಡ ಹೊಡೆತ ಬೀಳ್ತಕ್ಕಂಥ ಸಾಧ್ಯತೆ. ಅದು ರಿಕರೆಂಟ್ ಪ್ರೆಗ್ನೆನ್ಸಿ ವೇಸ್ಟೇಜ್ ಅನ್ನೋ ಥರ ನಾವು ಹೇಳ್ತೀವಿ. ಇದನ್ನ ಈ ಥರ ಆಗದಂಗೆ ಅದಕ್ಕೆ ಹಲವಾರು ಚಿಕಿತ್ಸೆಗಳಿದೆ. ಇಷ್ಟೆಲ್ಲ ಮಾಡಿ ಕೂಡ ಕೆಲವು ಸಂದರ್ಭಗಳಿದೆ, ಕೆಲವು ರೀತಿಯಾದ ತೊಂದರೆಗಳಿದೆ. ಅದರೊಳಗೆ ಕೆಲವು ಸಲ ಎಷ್ಟೇ ಸಲ ನಾವು ಏನು ಮಾಡ್ತಾ ಹೋದರೂ ಕೂಡ ಮಗು ಒಂದು ಹಂತಕ್ಕಿಂತ ಜಾಸ್ತಿ ಅದು ಬೆಳವಣಿಗೆ ಆಗೋದಿಲ್ಲ. ಆ ಥರ ತೊಂದರೆ ಕೆಲವರಲ್ಲಿ ಇರುತ್ತೆ. ಆದರೂ ಕೂಡ ಬಹಳಷ್ಟು ಮಕ್ಕಳನ್ನ ನಾವು ಉಳಿಸೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ಸಾಧ್ಯ ಆಗ್ತಾ ಇದೆ. ಇನ್ನು ಪತ್ರಗಳತ್ತ ಕೂಡ ನಾವು ಗಮನ ಹರಿಸಬೇಕಾಗುತ್ತೆ. ಚಿತ್ರದುರ್ಗದಿಂದ ಅರುಣ್ ಅಂತಕ್ಕಂಥವ್ರು ಪತ್ರ ಬರೆದಿದ್ದಾರೆ. ಇವರಿಗೆ ವಿವಾಹವಾಗಿ 3 ವರ್ಷವಾಗಿದೆ, ಆದರೆ ಸಂತಾನ ಲಭಿಸಿರೋದಿಲ್ಲ. ವೈದ್ಯರ ಬಳಿ ಪರೀಕ್ಷೆ ಮಾಡಿದಾಗ ಬೈಲ್ಯಾಟ್ರಲ್ ವೆರಿಕೋಸಿಲ್ ಗ್ರೇಡ್ 2 ಅಂತ ಹೇಳಿದ್ದಾರೆ. ವೀರ್ಯಾಣು ಸಂಖ್ಯೆ 10 ಮಿಲಿಯನ್ ಇದೆ. ನಾನು ಹೋಮಿಯೋಪತಿ ಮೆಡಿಸಿನ್ ಕೂಡ ತಗೋತಾ ಇದ್ದೀನಿ, ಇಂಗ್ಲೀಷ್ ಮೆಡಿಸಿನ್ ಕೂಡ ತಗೋತಾ ಇದ್ದೀನಿ, ಆದರೂ ಏನೂ ಪ್ರಯೋಜನ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ವೆರಿಕೋಸಿಲ್ ಅಂತ ಅವ್ರು ಬರ್ದಿದ್ದಾರಲ್ಲ, ಅದು ಸ್ವಲ್ಪ ಸಿವಿಯರ್ ಗ್ರೇಡ್ ಇದೆ. ಅದು ಆ ಥರ ಇದ್ದಾಗ ಏನಾಗುತ್ತೆ, ಈಗ ಬೀಜಗಳ ಸುತ್ತ, ವೃಷಣಗಳ ಸುತ್ತ ಹೆಚ್ಚಿನ ರಕ್ತನಾಳಗಳಾಗಿ ಅದಕ್ಕೆ ಹೆಚ್ಚಿನ ಶಾಖ ಉಂಟು ಮಾಡುತ್ತೆ. ಈ ರೀತಿ ಶಾಖ ಜಾಸ್ತಿ ಆದಾಗ ವೃಷಣಗಳಲ್ಲಿ ಅದು ವೀರ್ಯಾಣುಗಳ ಉತ್ಪತ್ತಿ ಕೆಲಸ ಸ್ವಲ್ಪ ಏರ್ಪೇರಾಗುತ್ತೆ. ಅದರಿಂದನೂ ಕೂಡ ಈಗ ಕಡಿಮೆ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಆಪರೇಷನ್ ಮಾಡಿ ನೋಡಿದಾಗ ಎಷ್ಟೋ ಜನರಿಗೆ ಅದು ಉತ್ಪತ್ತಿ ಆಗೋದು ಚೆನ್ನಾಗಾಗ್ಬಿಟ್ಟು ಮಕ್ಕಳಾಗೋದಕ್ಕೆ ಸಾಧ್ಯತೆಗಳಾಗುತ್ತೆ. 10 ಮಿಲಿಯನ್ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಅವ್ರ ಆಪರೇಷನ್ ಯೂರಾಲಜಿಸ್ಟ್ ಅಥವಾ ಸರ್ಜನ್ ಯಾರಿಗಾದ್ರೂ ತೋರಿಸಿ ಅದನ್ನ ಅವ್ರು ಸರಿಪಡಿಸ್ಕೋಬಹುದು. ಅದನ್ನ ನಂತರ ಪರೀಕ್ಷೆ ಮಾಡಿದ್ರೆ ಗೊತ್ತಾಗುತ್ತೆ. ಬೆಂಗಳೂರಿನಿಂದ ಮನೋಜ್ ಅಂತಕ್ಕಂಥವ್ರು ಕರೆ ಮಾಡಿದ್ದಾರೆ. ಮನೋಜ್, ಹೇಳಿ, ಏನ್ ಸಮಸ್ಯೆ ಇದೆ? ಸರ್, ಮನೋಜ್ ಬೆಂಗಳೂರಿಂದ. ಹೇಳಿ. ಇದು ಸರ್, ನಮ್ಮ ಮದುವೆಗೆ 4 ವರ್ಷ ಆಯ್ತು. ಅಂಡ್ ನಮ್ಗೆ ಇವಾಗ ಅವ್ರ ಗಂಡ ಹೆಂಡತಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದಾರೆ. ಬೇರೆ ಡಾಕ್ಟರ್ಸ್ ಎಲ್ಲ ಕೇಳಿದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದಾರೆ. ಸೊ ದ ಓನ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ಅನ್ರಪ್ಚರ್ಡ್ ಫಾಲಿಕಲ್ ಸಿಂಡ್ರೋಮ್ ಅಂತ ಹೇಳ್ತಾ ಇದಾರೆ. ಸೊ ಅದಕ್ಕೆ ದೇ ಹ್ಯಾವ್ ಗಿವನ್ ದ ಸೇಮ್ ಟ್ರೀಟ್ಮೆಂಟ್, ಅಂದ್ರೆ ಒಂದೇ ತರ ಟ್ರೀಟ್ಮೆಂಟ್ ಕಂಟಿನ್ಯೂಡ್ ಫಾರ್ 4 years. ಸೊ ಅದಾದ್ರೂ ಕೂಡ ಏನು ಅಂತ ರಿಸಲ್ಟ್ ಬಂದಿಲ್ಲ. ಪಾಲಿಸಿಸ್ಟಿಕ್ ಓವರೀಸ್ ಆ ಥರ ಏನಾದರೂ ಹೇಳಿದಾರಾ? ಇಲ್ಲ ಮ್ಯಾಮ್, ಆ ತರ ಎಲ್ಲ ಏನು ಹೇಳಿಲ್ಲ. ಪಾಲಿಸಿಸ್ಟಿಕ್ ಓವರೀಸ್ ಹಂಗೇನಿಲ್ಲ ಅಂತ ಹೇಳಿದ್ದಾರೆ. ಹಾಗೇನಿಲ್ಲ. ಆ ಥರ ಇದ್ದಾಗ ಅವರಲ್ಲಿ ಬಹಳಷ್ಟಿದ್ರೆ ಕೆಲವು ಸಲ ನೀವು ಒಂದು ಟೆಸ್ಟ್ ಟ್ಯೂಬ್ ಬೇಬಿ ಇದು ಪ್ರಣಾಳ ಶಿಶು ವಿಧಾನ ಪ್ರಯತ್ನ ಮಾಡ್ಬೋದು. ಅದರೊಳಗೆ ಹೆಚ್ಚಿನ ಮೊಟ್ಟೆಗಳು ಉತ್ಪತ್ತಿ ಆಗೋ ಥರ ಮಾಡಿಬಿಟ್ಟು ಸ್ವಲ್ಪ ಹೆಚ್ಚಿನ ಔಷಧಿಗಳನ್ನ ಕೊಟ್ಟು ಮೊಟ್ಟೆಗಳು ಜಾಸ್ತಿ ಬಂದಾಗ ಅದನ್ನು ಹೊರಗಡೆ ತೆಗೆದು ನಿಮಗೆ ಅದು ನಿಮ್ಮ ವೀರ್ಯಾಣು ಜೊತೆ ಸೇರಿಸಿ ಭ್ರೂಣನ ನಂತರ ಗರ್ಭಕೋಶಕ್ಕೆ ಹಾಕುವಂಥ ಮೆಥಡ್ ಒಳಗೆ ನಿಲ್ಲೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನೀವು ನಿಮ್ಮ ವೈದ್ಯರನ್ನು ಕೇಳಿದ್ರೆ ತಿಳಿಸ್ಕೊಡ್ತಾರೆ ನಿಮಗೆ. ಓಕೆ. ಇನ್ನು ಮೈಸೂರಿನಿಂದ ಕಾವ್ಯ ಅಂತಕ್ಕಂಥವ್ರು ಕರೆ ಮಾಡಿದ್ದಾರೆ. ಕಾವ್ಯ, ಹೇಳಿ, ಏನ್ ಸಮಸ್ಯೆ ಇದೆ ನಿಮಗೆ? ಅಂತ ಒಂದು ಹೊಸ ಟ್ರೀಟ್ಮೆಂಟ್ ಇದು ಮಾಡಿದ್ದಾರೆ ಅಂತ. ಓಕೆ, ನಮಗೆ ಕರೆ ಕಟ್ಟಾಗಿದೆ. ಇರಲಿ. ಈಗ ಸಾಮಾನ್ಯವಾಗಿ ಕೆಲವು ಪತ್ರಗಳನ್ನ ನಾನು ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ ಡಾಕ್ಟ್ರೆ. ಅದರ ಪ್ರಕಾರ ಕೆಲವರು ಹೇಳ್ತಾರೆ, ಈಗ ಒಂದು ವಿಚಾರ, ಇವಾಗ ಭಾಸ್ಕರ್ SB, ವಯಸ್ಸು 29, ಇವರು ಬರೆದಿರ್ತಕ್ಕಂಥ ಪತ್ರ. ತೀರಾ ಚಿಕ್ಕದಾದ, ತೀರಾ ಸಣ್ಣದಾದ ಶಿಶ್ನ, ನಿಮಿರಿದಾಗ ಕೇವಲ 2 ಇಂಚ್ಗೂ ಕಡಿಮೆ ಉದ್ದ,
ಈಗ ಇದರ ಬೆಳವಣಿಗೆ ಮಾಡ್ಕೋಬೇಕು ಅಂತಂದರೆ ಏನಾದರೂ ಟ್ರೀಟ್ಮೆಂಟ್ ಇದೆಯಾ ಅಂತ ಕೇಳಿದ್ದಾರೆ. ಈ ಥರ ಸಮಸ್ಯೆ ತುಂಬ ಇದೆ. ಯಾಕೆಂದರೆ ಸುಮಾರು ಒಂದು 7-8 ಪತ್ರಗಳು ಈ ಶಿಶ್ನದ ಉದ್ದ ಕಡಿಮೆ ಇದೆ, 1 ಇಂಚಿದೆ, 1.5 ಇಂಚಿದೆ, 2 ಇಂಚಿದೆ ಅಂತ ಅಂದ್ಬಿಟ್ಟೆಲ್ಲ ಪತ್ರ ಬರೀತಾದ್ರೆ ಕೆಲವರೆಲ್ಲ ಬಹಳ ಆಶ್ಚರ್ಯ ಅನ್ನೋದಕ್ಕೆ ಇದಕ್ಕೇನಾದ್ರು ಟ್ರೀಟ್ಮೆಂಟ್ ಸಿಗಲಿಲ್ಲ ಅಂತಂದರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋ ಹಂತಕ್ಕೂ ಹೋಗಬೇಕಾಗುತ್ತೆ ಅಂತೆಲ್ಲ ಕೆಲವರು ಕೇಳಿದ್ದಾರೆ. ಆ ಥರ ಏನು ಮಾಡೋದು ಬೇಕಾಗಿಲ್ಲ. ಇದು ಸಾಧಾರಣ ಸ್ಥಿತಿನಲ್ಲಿ ಒಬ್ಬರಿಂದ ಒಬ್ಬರಿಗೆ ಅದು ವ್ಯತ್ಯಾಸ ಇರುತ್ತೆ. ಬಹಳಷ್ಟು ಜನ ಅವರೊಬ್ರಿಗೊಬ್ರಿಗೆ ಅದನ್ನ ಹೋಲಿಸ್ಕೊಳ್ಳೋದ್ರಿಂದ ಅವ್ರಿಗೆ ಅಥವಾ ಅವ್ರನ್ನೇ ನೋಡ್ಕೊಂಡಾಗ ಅವ್ರಿಗೆ ಅದು ಚಿಕ್ಕದಾಗಿ ಕಾಣಿಸುತ್ತೆ. ಬಟ್ ನಿಜ ಸ್ಥಿತಿನಲ್ಲಿ, ಸಾಧಾರಣ ಸ್ಥಿತಿನಲ್ಲಿ ಅದು ಸಡಿಲವಾಗಿರುವಂತ ಸಂದರ್ಭದಲ್ಲಿ ಯಾವ ಗಾತ್ರ ಇರುತ್ತೆ ಅನ್ನೋದು ಮುಖ್ಯ ಅಲ್ಲ. ಅದೇ ಅಂದ್ರೆ ಉದ್ರೇಕದ ಹಂತ ಬಂದಾಗ, ನಿಮರಿದಾಗ 3 ಇಂಚಿಗಿಂತ ದೊಡ್ಡದಿದ್ರೆ ಅದನ್ನು ಸಹಜ, ಅದು ನಾರ್ಮಲ್ ಅಂತಾನೆ ತಗೋತೀವಿ. ಅವ್ರಿಗೆ ಸಂಭೋಗ ಕ್ರಿಯೆಗೆ ಯಾವುದೇ ರೀತಿ ತೊಂದರೆ ಆಗಲ್ಲ, ಅಥವಾ ಅವರು ತೃಪ್ತಿ ಪಡಿಸೋದಕ್ಕೂ ಏನು ತೊಂದರೆ ಆಗಲ್ಲ. ಈ ಅವ್ರಿಗೆ ಇರೋದೇ ಕೆಲವು ಸಲ ಇವರು ಬರ್ದಿರೋ ರೀತಿನಲ್ಲಿ 1.5 ಇಂಚ್ 2 ಇಂಚು ಉದ್ರೇಕ ಆದಾಗ್ಲೂ ಕೂಡ ಅಷ್ಟೇ ಇದೆ ಅಂದ್ರೆ ಬಹುಶಃ ತುಂಬಾ ಅಪರೂಪವಾಗಿ ಒಂದು ಮೈಕ್ರೋಪೆನಿಸ್ ಅಂತ ಹೇಳ್ತೀವಿ. ಅಂದ್ರೆ ಅವ್ರ ಬೆಳವಣಿಗೆ ಹಂತದಿಂದಾನೇ ಅದು ಸರಿಯಾದ ರೀತಿ ಬೆಳವಣಿಗೆ ಆಗಿರಲ್ಲ. ಅಂತವರಲ್ಲಿ ಕೆಲವು ಸಲ ಕೆಲವು ಆಪರೇಷನ್ಗಳನ್ನು ಮಾಡಿ ದೊಡ್ಡದು ಮಾಡೋದಾಗ್ಲಿ, ಅಥವಾ ಅವ್ರಿಗೆ ನಿಮ್ರ ದೌರ್ಬಲ್ಯ ತೊಂದರೆಗಳೇನಾದ್ರೂ ಇತ್ತು ಅಂದ್ರೆ ಶಿಶ್ನದ ಕಸಿ ಮಾಡೋದಾಗ್ಲಿ, ಈ ತರ ಕೆಲವು ಆಪರೇಷನ್ಸ್ ಇದೆ. ಅದನ್ನ ಮಾಡೋದಕ್ಕೆ ಸಾಧ್ಯತೆಗಳಿರುತ್ತೆ. ಅವರು ಒಂದು ಯಾರಾದ್ರೂ ಆಂಡ್ರಾಲಜಿಸ್ಟ್, ಯೂರಾಲಜಿಸ್ಟ್ ಯಾರ ಹತ್ರ ಆದ್ರೂ ಒಂದ್ಸಲ ಹೋಗಿ ಪರೀಕ್ಷೆ ಮಾಡ್ಕೊಂಡು ನಿಜವಾಗ್ಲೂ ಆ ತೊಂದರೆ ಇದೆಯಾ ಅಂತ ಒಂದ್ಸಲ ಪರೀಕ್ಷೆ ಮಾಡಿಸ್ಕೊಳ್ಬಹುದು. ಎಲ್ಲದಕ್ಕೂ ಇವಾಗ ಚಿಕಿತ್ಸೆಗಳು ಇದೆ, ಒಂದಲ್ಲ ಒಂದು ರೀತಿಯಾಗಿ ನಾವು ಸಹಾಯ ಮಾಡಕ್ ಸಾಧ್ಯತೆಗಳಿದೆ. ಈಗ ಸಂಪೂರ್ಣವಾಗಿ ಈಗ ಸಾಧ್ಯನೇ ಇಲ್ಲ, ನಿಷ್ಕ್ರಿಯವಾಗಿರುವಂಥದ್ದು, ನಿಮರುವಿಕೆನೇ ಸಾಧ್ಯ ಇಲ್ಲ ಅನ್ನೋರು ಕೂಡ ಈಗ ಎಷ್ಟೋ ಸಲ ಶಿಶ್ನದ ಕಸಿ, ಪಿನೈಲ್ ಇಂಪ್ಲಾಂಟ್ಸ್ ಅಂತ ಹೇಳ್ತೀವಿ, ಅದನ್ನೆಲ್ಲ ಕೂಡ ಮಾಡೋ ಸಾಧ್ಯತೆಗಳಿದೆ. ಈಗ ಫಾರಿನಲ್ಲೆಲ್ಲ ನೀವು ನೋಡಿದ್ರೆ 80-90 ವಯಸ್ಸಿನಲ್ಲೂ ಕೂಡ ಈ ತರ ಪಿನೈಲ್ ಇಂಪ್ಲಾಂಟ್ಸ್ ಅದೆಲ್ಲ ಮಾಡ್ಕೊಂಡು ಹೊಸದಾಗಿ ಮದ್ವೆನೂ ಆಗ್ತಾರೋ. ಸೊ ಆದ್ರಿಂದ ನಮ್ಮನೆ ಇಂದ್ರ ಅಯ್ಯೋ ಒಂದ್ಸಲ ಇದಾದ್ಮೇಲೆ ನಮ್ಗೆ ಸಾಧ್ಯ ಇಲ್ಲ ಅಂದ್ರೆ ಹೋಗ್ಲಿ ಬಿಡು, ಸಾಕು ಏನ್ ಆಯ್ತಲ್ಲ ಜೀವನ ಅನ್ನೋ ತರ ಇದು ನಮ್ಮ ಮೈಂಡ್ ಸೆಟ್ ಆಗಿರುತ್ತೆ ಇಲ್ಲಿ. ಅದರಿಂದ ಸಾಕಷ್ಟು ಜನರು ಕರೆ ಮಾಡಿದ್ದಾರೆ, ಕಾಯ್ತಾ ಇದ್ದಾರೆ ನಮ್ಮ ಜೊತೆ ಮಾತನಾಡೋದಕ್ಕೆ, ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೆ. ಅವ್ರ ಜೊತೆ ಮಾತನಾಡ್ತೀವಿ. ಅದಕ್ಕೂ ಮೊದಲು ಮತ್ತೊಂದು ವಿರಾಮ.